इस इलाके का एक ही टाइगर है, जब वो आता है छा जाता है। ಬಿಜೆಪಿ ಮುಖಂಡರು ಹಾಗೂ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರುವ ಸನ್ನಿ ಮಹಾರಾಜ್ ಅವರಿಗೆ 34ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ನಗರ ಪ್ರದೇಶಗಳಲ್ಲಿ ಬೀದಿಯಲ್ಲಿ ಓಡಾಡುವ ಮತ್ತು ಮಲಗುವ ದನಗಳ ರಕ್ಷಣೆಗೆ ಸೇವಾ ಸಿರಿ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಎಂಬ ಸಂಸ್ಥೆ ಮಾನವೀಯ ಉದ್ದೇಶದ ಅಭಿಯಾನವೊಂದಕ್ಕೆ ಮುಂದಾಗಿದೆ. ಟ್ರಸ್ಟ್ ವತಿಯಿಂದ ಗೋವುಗಳ ಕೊರಳಿಗೆ ರಿಫ್ಲೆಕ್ಟ್ ಬೆಲ್ಟ್ ಅಳವಡಿಸುವ ಕಾರ್ಯವನ್ನು ಉಚಿತವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಾಗವೇಣಿ ಪಾಟೀಲ್ ಎಸ್ ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾತ್ರಿ ವೇಳೆ ದನಗಳು ರಸ್ತೆಯ ಮೇಲೆ ಮಲಗಿರುವುದರಿಂದ ಕತ್ತಲಲ್ಲಿ ಮುಂದಿರುವ ಹಸುಗಳು ಕಾಣದೆ ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಈ ಕಾರಣದಿಂದಾಗಿ ಗೋಮಾತೆಗಳಿಗೆ ಬೆಳಕನ್ನು ಪ್ರತಿಬಿಂಬಿಸುವ ವಿಶೇಷ ರಿಫ್ಲೆಕ್ಟ್ ಬೆಲ್ಟ್ಗಳನ್ನು ಹಾಕಲಾಗುತ್ತಿದೆ ಎಂದು ಹೇಳಿದರು. ಈಗ ಬಹಳಷ್ಟು ಕಡೆ ಏನಾಗ್ತಾ ಇದೆ ಅಂತಂದ್ರೆ ಗೋವುಗಳ ಸಂರಕ್ಷಣೆ ಮಾಡಬೇಕನ್ನೋ ಉದ್ದೇಶದಿಂದ ಸೇವಾ ಸಿರಿ ಟ್ರಸ್ಟ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಾ ಗೋವುಗಳಿಗೆ ಹೋಗ್ಬಿಟ್ಟು ರಿಫ್ಲೆಕ್ಟಿವ್ ಬೆಲ್ಟ್ಗಳು ಇರುತ್ತಲ್ವಾ, ಬೆಲ್ಟ್ಗಳನ್ನ ಹಾಕಿ ಬರ್ತಾ ಇದ್ದಾರೆ. ಹಾಗಾಗಿ ಇವರ ಒಂದು ಕಾರ್ಯ ಯಾವ ರೀತಿ ಇದೆ ಅಂತಂದ್ರೆ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ತಾಲೂಕುಗಳಿಗೂ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬೆಲ್ಟ್ಗಳನ್ನ ಕೊಡೋ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಈಗ ಒಂದು 10,000 ಬೆಲ್ಟ್ಗಳು ಬಂದಿದ್ದಾವೆ. ಈಗ ಸಿಂಧನೂರಿನಲ್ಲಿ 150 ದನಗಳಿಗೆಲ್ಲ ಬೆಲ್ಟ್ಗಳನ್ನ ಅಳವಡಿಸಿದ್ದಾರೆ. ಮತ್ತೆ ಆ ತರದ ವಿಡಿಯೋಗಳು ಕೂಡ ನಾವು ತಂದಿದ್ದೀವಿ. ಮತ್ತೆ ಅಷ್ಟೇ ಅಲ್ಲದೆ ನಾವು ಬೆಲ್ಟ್ಗಳು ಕೂಡ ತಗೊಂಡ್ಬಂದಿದ್ದೀವಿ. ಮತ್ತೆ ಅಷ್ಟೇ ಅಲ್ಲದೆ ಎಲ್ಲಾ ತಾಲೂಕುಗಳಿಗೆ ಬೆಲ್ಟ್ಗಳನ್ನು ಕೊಡುವುದರ ಮುಖಾಂತರ ಮತ್ತೆ ಅವುಗಳಿಗೆ ಬೆಲ್ಟ್ಗಳು ಕಟ್ಟುವಂತ ಸಮಯದಲ್ಲಿ ಅವರಿಗೆ ಆಹಾರಕ್ಕಾಗಿ 500 ರೂಪಾಯಿಗಳ ವ್ಯವಸ್ಥೆ ಕೂಡ ಸೇವಾ ಸಿರಿ ಟ್ರಸ್ಟ್ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಯಾರಾದ್ರೂ ಯಾವ ತಾಲೂಕಲ್ಲಿ ಕೂಡ ನಾವೇನಾದ್ರೂ ಈ ತರ ಕಾರ್ಯಗಳನ್ನು ಮಾಡಬೇಕು, ಬೆಲ್ಟ್ಗಳನ್ನು ಅಳವಡಿಸಬೇಕು ಅಂತ ಹೇಳಿ ಏನಾದ್ರೂ ಬಂದು ಕೇಳಿದ್ರೆ ಇವರು ಅವರಿಗೆ ಒಂದು ಗಿಫ್ಟ್ಗಳ ಬಾಕ್ಸ್ಗಳ ಮುಖಾಂತರ ಬೆಲ್ಟ್ಗಳನ್ನ ಕಳಿಸುವ ವ್ಯವಸ್ಥೆಗಳು ಕೂಡ ಮಾಡ್ತಾ ಇದ್ದಾರೆ ಈ ತಂಡದವರು. ಮತ್ತು ಅದೇ ರೀತಿಯಾಗಿ ಇವರು ಇಷ್ಟೇ ಅಲ್ಲದೆ ಬೇರೆ ಬೇರೆ ಸೇವೆಗಳು ಕೂಡ ಮಾಡಿದ್ದಾರೆ. ಆ ಸೇವೆಗಳು ಕೂಡ ಇದರಲ್ಲಿ ಇದೆ. ಅದು ಕೂಡ ನಿಮ್ಗೆಲ್ಲ ಲಿಸ್ಟ್ಗಳನ್ನು ಕೊಟ್ಟಿದ್ದೇವೆ. ಅಂದ್ರೆ ಈಗ ಗರ್ಭಿಣಿ ಮಹಿಳೆಯರಿಗೆ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಇದು ಬೇಸಿಗೆ ಟೈಮಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅಷ್ಟೇ ಅಲ್ಲದೆ ಮತ್ತೆ ಈಗ ದನಕರಗಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅಷ್ಟೇ ಅಲ್ಲದೆ ಈಗ ವೃದ್ಧರಿಗೆ ಆಗಿರ್ಬೋದು, ಮತ್ತು ಬ್ಲಡ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಆಮೇಲೆ ಮಕ್ಕಳುಗಳಿಗೆ ಬುಕ್ ವ್ಯವಸ್ಥೆಗಳಾಗಿರ್ಬೋದು, ಮತ್ತೆ ಅಷ್ಟೇ ಅಲ್ಲದೆ ಹಲವಾರು ಕಾರ್ಯ ಚಟುವಟಿಕೆಗಳನ್ನು ಸೇವಾ ಸಿರಿ ಟ್ರಸ್ಟ್ಗಳು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀವಿ. ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಪ್ರದೀಪ್ ಪೂಜಾರಿ ಮಾತನಾಡಿ, ಈ ಅಭಿಯಾನವನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳ ನಗರ ಪ್ರದೇಶಗಳಲ್ಲಿ ಜಾರಿಗೆ ತರಲಾಗುತ್ತಿದೆ. ಪ್ರತಿ ತಾಲೂಕಿಗೆ 500 ರೂಪಾಯಿ ಸಹಾಯಧನದೊಂದಿಗೆ ಬೆಳಕು ಪ್ರತಿಬಿಂಬಿಸುವ ಬೆಲ್ಟ್ಗಳನ್ನು ಪೋಸ್ಟ್ ಮುಖಾಂತರ ಕಳುಹಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿವರಿಸಿದರು. ಟ್ರಸ್ಟ್ನ ಕಾರ್ಯದರ್ಶಿ ಚಂದ್ರಶೇಖರ್, ಸದಸ್ಯರಾದ ಪ್ರವೀಣ್ ಕುಮಾರ್ ವೈ, ದೊಡ್ಡ ಬಸವ ದೋಟಿಹಾಳ, ರಾಜಶೇಖರ್, ನಾಗರಾಜ ಸೇರಿದಂತೆ ಹಲವು ಸದಸ್ಯರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನಂತರ ಪ್ರಮುಖ ರಸ್ತೆಗಳಲ್ಲಿ ಮಲಗಿದ್ದ ಹಸುಗಳು ಹಾಗೂ ಕರುಗಳಿಗೆ ಸೇವಾ ಸಿರಿ ಚಾರಿಟೇಬಲ್ ಟ್ರಸ್ಟ್ನಿಂದ ಬೆಳಕು ಪ್ರತಿಬಿಂಬಿಸುವ ಬೆಲ್ಟ್ಗಳನ್ನು ಅಳವಡಿಸಲಾಯಿತು. अब डालो एक ये पीछे से